ಯಾರು ರಾಯರನ್ನ ನಾವು ದರ್ಶನ ಮಾಡಬೇಕು ಅಂತಂದ್ರೆ ರಾಯರ ಬೃಂದಾವನದ ಹತ್ತಿರಕ್ಕೆ ಹೋಗ್ಬೇಕಾದ್ರೂ ಅವರ ಅನುಗ್ರಹ ಇರಬೇಕು. ಇಲ್ಲದೇ ಯಾವ ಮಠದಲ್ಲಿ ಪ್ರವೇಶ ಕೂಡ ನಾವು ಮಾಡೋಕ್ಕಾಗಲ್ಲ. ಅನೇಕ ಅಡ್ಡಿಗಳಾಗಿ ಹೋಗ್ಬಿಡುತ್ತೆ. ತುಂಬ ಜನ ಹೇಳ್ತಾರೆ, ಅನೇಕ ಪವಾಡ ಕೇಳಿದ್ದೀವಿ, ಅನೇಕ ರಾಯರ ಅನುಗ್ರಹ ಮಾಡಿದ್ದಾರೆ, ದರ್ಶನ ಮಾಡಿದ್ದಾರೆ ಅಂತ. ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ಆದೇಶ ಕೊಟ್ಟಿದ್ದಾರೆ, ಮಂತ್ರಾಸ್ತ್ರ ಕೊಟ್ಟಿದ್ದಾರೆ. ಅವರ ಒಂದು ಅನೇಕ ಅಪೇಕ್ಷೆಗಳನ್ನು ರಾಯರು ಸಲ್ಲಿಸಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಆದರೆ ನಾನು ಅನೇಕ ದಿವಸದಿಂದ ವ್ರತ ಮಾಡ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇದ್ದೀನಿ, ರಾಯರ ಉಪಾಸನೆ ಮಾಡ್ತಾ ಇದ್ದೀನಿ, ನಮಗೇನು ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ನೆನ್ಪಿಟ್ಕೋಬೇಕು, ರಾಯರ ಅನುಗ್ರಹ ಇನ್ನೂ ಆಗಿಲ್ಲದೆ ಹೋದರೆ ಅವರ ದೃಷ್ಟಿ ಆಗಿಲ್ಲ ಅಂತ ತಿಳ್ಕೋಬಾರ್ದು. ನಾವು ಯಾವಾಗ ರಾಯರನ್ನು ಉಪಾಸನೆ ಮಾಡ್ತೀವೋ ಅವರ ದೃಷ್ಟಿ ನಮ್ಮ ಮೇಲೆ ಹರಿದಿರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ನಮ್ಮ ಪ್ರಾರಬ್ಧ ಕರ್ಮ ಬಹಳ ಪ್ರಬಲವಾಗಿದ್ದರೆ ಗುರುಗಳು ತಡೀತಾರೆ. ನಮ್ಮ ಪ್ರಬಲವಾದಂಥ ಪ್ರಾರಬ್ಧ ಕರ್ಮಗಳಿದ್ರೆ, ನಮ್ಮ ಅಪೇಕ್ಷೆ ತುಂಬ ವಿಶೇಷವಾಗಿದ್ದರೆ, ಹಾಗೆ ನಮ್ಮ ಅನೇಕ ಪ್ರಾರಬ್ಧ ಕರ್ಮಗಳು ತುಂಬ ಪ್ರಬಲವಾಗಿದ್ದರೆ ಸಮಯ ಆದ ಮೇಲೆ ರಾಯರು ನಮ್ಗೆ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡದೇ ಇರೋಲ್ಲ. ನಾವು ಮಾಡುವಂಥ ಒಂದೊಂದು ನಮಸ್ಕಾರನೂ ಕೂಡ ರಾಯರಿಗೆ ಸಲ್ಲುತ್ತೆ. ಯಾಕೆಂದರೆ ಭಗವಂತನ ಅಪಾರವಾದಂಥ ಪ್ರೀತಿಯನ್ನು ಗಳಿಸಿದಂಥವ್ರು ರಾಯರು. ಅವರಲ್ಲಿ ನಿಂತು ಭಗವಂತ ವಿಶೇಷ ಅನುಗ್ರಹ ಮಾಡ್ತಾರೆ.